ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ವಿವಿಧ ಬೇಡಿಕೆಯನ್ನ ಈಡೇರಿಸುವಂತೆ ಸಾರಿಗೆ ನೌಕರರು ಇವತ್ತು ಮುಷ್ಕರಕ್ಕೆ ಕರೆ ಕೊಟ್ಟಿರುವಂಥದ್ದು. ಈ ಒಂದು ಮುಷ್ಕರಕ್ಕೆ ಮಿಶ್ರವಾದಂತಹ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ನಾವೀಗ ಮೆಜೆಸ್ಟಿಕ್ BMTC ಬಸ್ ನಿಲ್ದಾಣದಲ್ಲಿದ್ದೇವೆ. ಇಲ್ಲೂ ಕೂಡ ಬೆಳಿಗ್ಗೆಯಿಂದಲೂ ಕೂಡ ವಾಹನ ಸಂಚಾರ ನಿರಂತರವಾಗಿ ಸಾಗ್ತಾ ಇದೆ. ಆದರೆ ಸಾಮಾನ್ಯ ದಿನ ಏನಿರುತ್ತೆ ಅದಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ ವಾಹನಗಳು ಬರ್ತಾ ಇರುವಂಥದ್ದು. ಅಂದರೆ ನಗರದ ಬೇರೆ ಬೇರೆ ಭಾಗಗಳಿಂದ ಮೆಜೆಸ್ಟಿಕ್ಗೆ BMTC ಬಸ್ಗಳು ಬರ್ತಾ ಇದೆ. ಪ್ರಯಾಣಿಕರು ಕೂಡ ಬಸ್ ಹತ್ತಿ ತಮ್ಮ ತಮ್ಮ ಸ್ಥಳಗಳಿಗೆ ತೆರಳುತ್ತಾ ಇದ್ದಾರೆ. ಅದ್ರ ಜೊತೆಗೆ BMTC ಬಸ್ ನಿಲ್ದಾಣದಿಂದಲೂ ಕೂಡ ಬೇರೆ ಬೇರೆ ಭಾಗಗಳಿಗೆ ಬಸ್ಗಳ ಸಂಚಾರ ಇರುವಂಥದ್ದು. ಅಂದರೆ ಪ್ರಯಾಣಿಕರ ಸಂಖ್ಯೆಯಲ್ಲೂ ಕೂಡ ಸ್ವಲ್ಪ ಕಡಿಮೆ ಆಗಿದೆ. BMTC ಬಸ್ ಸಂಚಾರದಲ್ಲೂ ಕೂಡ ಸ್ವಲ್ಪ ಇಳಿಕೆ ಆಗಿರುವಂಥದ್ದು. ಆದರೆ ಹೆಚ್ಚಿನದಾಗಿ ಏನು ವಾಹನ ಸವಾರರಿಗೆ ತೊಂದರೆ ಆಗ್ತಿರುವಂತಹ ದೃಶ್ಯಗಳು ಇಲ್ಲಿ ಕಾಣ್ತಾ ಇಲ್ಲ. ಪ್ರಯಾಣಿಕರ ಮಾತಾಡ್ತೀನಿ. ಸರ್, ಎಲ್ಲಿಗೆ ಹೋಗ್ಬೇಕು? ಎಷ್ಟೊತ್ತಿಂದ ಕಾಯ್ತಾ ಇದ್ದೀರಾ? ಸರ್, ಅರ್ಧ ಗಂಟೆಯಿಂದ ಕಾಯ್ತಾ ಇದ್ದೀವಿ. ಜಂಬೂ ಸವಾರಿ ದಿನಕ್ಕೆ ಒಂದು ಬಸ್ಸು ಇಲ್ಲ ಸದ್ಯಕ್ಕೆ. ಹಾಫ್ ಅನ್ ಅವರ್ ಇಂದ ಕಾಯ್ತಾ ಇದ್ದೀವಿ. ಅಲ್ಲ, ಬೇರೆ ಬೇರೆ ಕಡೆ ಹೋಗಿ ಕನ್ನಡ ಮ್ಯಾಟ್ರಿಮೋನಿಯಲ್ಲಿ ಹೇರಾಳವಾದ ಚಾಯ್ಸ್ ಇದೆ. ಲಕ್ಷಾಂತರ ಜನರಿಗೆ ನಮ್ಮ ಕನ್ನಡ ಮ್ಯಾಟ್ರಿಮೋನಿ ಮೂಲಕ ಮದುವೆ ಆಗಿದೆ. ಇದಕ್ಕಿಂತ ಬೇರೇನ್ ಬೇಕು? ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ಬಸ್ಗಳೆಲ್ಲ ಬರ್ತಾ ಇದಾವ? ಇಲ್ಲೇ ನೋಡ್ತಾ ಇದ್ದೀರಲ್ಲ, ಏನ್ ಕಡಿಮೆ. ಮೊದ್ಲೇ ಅದ್ರೊಳಗೆ 10% ಭಾಗ ಇಲ್ಲ. ಅಂದ್ರೆ ಬಸ್ಗಳು ಓಡಾಡ್ತಿದಾವೆ, ಕಂಪ್ಲೀಟ್ ಆಗಿ ಸ್ಟಾಪ್ ಆಗಿಲ್ಲ ಅಲ್ವಾ? ಇಲ್ಲ, ಸ್ಟಾಪ್ ಆಗಿಲ್ಲ ಸರ್. ಈಗ ಏನಕ್ಕೆ ಸ್ಟಾಪ್ ಮಾಡ್ತಾರೆ 10 ಗಂಟೆ ಮೇಲೆ ಅಂತ ಹೇಳ್ತಾ ಇದ್ರಿ ಯಾರೋ, ಅದು ಗೊತ್ತಷ್ಟೇ. ನೀವು ಸಾಮಾನ್ಯವಾಗಿ ನೋಡಿದಂತೆ ಮೆಜೆಸ್ಟಿಕ್ ಅಲ್ಲಿ ಕ್ರೌಡ್ ಹೇಗಿದೆ? ಸಾಮಾನ್ಯ ದಿನ ಇರುವಷ್ಟಿದೆ, ಕಡಿಮೆ ಇದೆ ಅಂತೇಳಿ? ಅರ್ಧ ಇಲ್ಲ ಸರ್, ಅರ್ಧ ಭಾಗ ಇಲ್ಲ. ಅಂದ್ರೆ ಜನನು ಕಡಿಮೆ ಇದೆ, ಬಸ್ಸು ಕಡಿಮೆ ಇದೆ. ಹೌದು ಸರ್, ಇಬ್ರು ಇದೆ. ಜನನು ಕಡಿಮೆ ಇದ್ದಾರೆ, ಬಸ್ಸುಗಳು ಕಡಿಮೆ ಇದೆ. ಸೊ ಇದು ಪ್ರಯಾಣಿಕರು ಹೇಳ್ತಿರುವಂತಹ ಮಾತು. ಅಂದ್ರೆ ಸದ್ಯಕ್ಕೆ ಪ್ರಯಾಣಿಕರ ಸಂಖ್ಯೆ ಜೊತೆಗೆ ಬಸ್ಸಿನ ಸಂಖ್ಯೆ ಎರಡೂ ಕೂಡ ಕಡಿಮೆ ಇದೆ. 10 ಗಂಟೆಯ ನಂತರ ಈ ಮುಷ್ಕರದ ತೀವ್ರತೆ ಮತ್ತಷ್ಟು ಹೆಚ್ಚಾಗುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಮಾತನ್ನು ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ 10 ಗಂಟೆ ನಂತರ ಈ ಮುಷ್ಕರದ ಎಫೆಕ್ಟ್ ಹೇಗಿರುತ್ತೆ ಅನ್ನೋದು ಗೊತ್ತಾಗತ್ತೆ. ಕ್ಯಾಮರಾ ಪರ್ಸನ್ ರವಿಕುಮಾರ್ ಜೊತೆ ರಾಚಪ್ಪಾಜಿ ನಾಯಕ್, TV9 ಬೆಂಗಳೂರು. ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ.